ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವು ಕಳೆದ 2 ಕಂತುಗಳಿಂದ ರೋಹಿಣಿ ಮೇಡಮ್ ಅವ್ರನ್ನ ಮಾತಾಡಿಸಿ ಅವ್ರದ್ದು ಮೀನುಗಾರಿಕೆ, ಅಲಂಕಾರಿಕ ಮೀನು ಸಾಕಾಣಿಕೆ, ಮೀನು ಮರಿ ಮಾಡೋದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ವಿ. ಇಲ್ಲಿ ಸುತ್ತಮುತ್ತ ರೋಹಿಣಿ ಮೇಡಮ್ ಅವರು ಯಾಕೆ ಎಷ್ಟು ಜನಪ್ರಿಯವಾಗಿದ್ದಾರೆ ಅಂದರೆ, ಮೊದಲನೇದಾಗಿ ಅವ್ರದ್ದು ಅಣಬೆ ಬೇಸಾಯಕ್ಕೆ. ಸೊ ಇವತ್ತಿನ ಕಂತಿನಲ್ಲಿ ರೋಹಿಣಿ ಮೇಡಮ್ ಅವ್ರನ್ನ ಮಾತಾಡಿಸಿ ಅವರ ಅಣಬೆ ಬೇಸಾಯ ಯಾಕೆ ಶುರುವಾಯಿತು, ಹೇಗೆ ಶುರುವಾಯಿತು, ಈಗ ನೋಡಿದ್ರೆ ಒಳ್ಳೆ ಸುಸಜ್ಜಿತವಾಗಿ ಮನುಷ್ಯರು ವಾಸಿಸಬಹುದಂಥ ಒಂದು ದೊಡ್ಡ ಒಳ್ಳೆ ಮನೆ ಕಟ್ಕೊಂಡು ಹೋದ್ರೆ ಅಣಬೆ ಬೇಸಾಯ ಮಾಡಬೇಕು ಅಂತ ಇವರು ಶುರು ಮಾಡಿದ್ದಾರೆ. ಇದು ಯಾಕೆ ಶುರು ಮಾಡಿದ್ರು, ಇವರ ಅಣಬೆ ಬೇಸಾಯದ ಕನಸುಗಳು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡು ಬರೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮ್ಮ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಹಿಂದಿನ 2 ಕಂತುಗಳಲ್ಲಿ ಮೇಡಮ್, ಮೊದಲನೇದು ನಿಮ್ಮದು ಕೆರೆಗಳಲ್ಲಿ ಮೀನು ಸಾಕಾಣಿಕೆ ಮಾಡ್ತಾ ಇರೋದು, ಆಮೇಲೆ ಅಲಂಕಾರಿಕ ಮೀನುಗಳನ್ನು ಮರಿಗಳನ್ನು ಸಾಕ್ತಾ ಇರೋದು, ಹೈನುಗಾರಿಕೆ ಇರ್ಬೋದು, ಕುರಿ ಕೋಳಿ ಜೇನು ಸಾಕಾಣಿಕೆ ಬಗ್ಗೆ ಮಾತಾಡಿದ್ವಿ. ಅದರ ಜೊತೆಗೆ ನಮ್ಮನ್ನು ಆ್ಯಕ್ಚುಲಿ ಇಲ್ಲಿ ಮೊದಲಿಗೆ ಕಲಿಸಿದ್ದು ಸರ್ ಏನಪ್ಪ ಅಂದರೆ, ನೀವು ಅಣಬೆ ಬೇಸಾಯವನ್ನು ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂತ. ಈ ಅಣಬೆ ಬೇಸಾಯದ ಬಗ್ಗೆ ನಾವು ಕೊಡಗಲ್ಲಿ ನೋಡಿದ್ರು ಎಲ್ಲೂ ಯಾರೊಬ್ಬರು ಅಣಬೆ ಬೇಸಾಯ ಮಾಡೋರು ಸಿಕ್ಕಿಲ್ಲ. ಈ ಕೊಡಗಲ್ಲಿ ನಿಮಗೆ ಅಣಬೆ ಬೇಸಾಯ ಶುರುವಾಗಿದ್ದು ಹೇಗೆ, ಏನು ಕತೆ ಅಂತ? ಮೊದಲನೇದಾಗಿ KVKಯಲ್ಲಿ ತರಬೇತಿಯನ್ನು ಪಡ್ಕೊಂಡೆ ನಾನು ತುಂಬ ವರ್ಷದ ಹಿಂದೆ. ಅಲ್ಲಿಂದ ಫಾರೆಸ್ಟ್ರಿ ಕಾಲೇಜ್ ಅವರು ಅವರದೊಂದು ಪ್ರಾಜೆಕ್ಟ್ ಇತ್ತು, ಅದರಲ್ಲಿ ನನಗೆ ಮಶ್ರೂಮ್ ಬೀಜಗಳನ್ನ ಕೊಟ್ಟರು. ನಾನು ರೆಡಿ ಮಾಡಿ ಅವರಿಗೆ ವಾಪಸ್ ಕೊಡುವ ಹಾಗೆ. ಅದೊಂದು ನೀವು ಅವರಿಗೆ, ಅವ್ರು ನಿಮಗೆ ಮಶ್ರೂಮ್ ಬೀಜ ಕೊಡ್ತಾರೆ, ನೀವು ಅವರಿಗೆ ಅಣಬೆ ಕೊಡ್ತಾರೆ? ಅಣಬೆ ಕೊಡ್ತಾ ಇದ್ದೆ. ಅವರು ಸೆಲ್ ನನಗೆ ಇಷ್ಟು ಅಂತ ಪ್ರೈಸ್ ಮಾಡಿ ಕೊಡ್ತಾ ಇದ್ರು. ಆ ಥರ ಫಸ್ಟಿಂದ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಇದು ಒಂದು 8-10 ವರ್ಷದಿಂದ ಅದ್ರ ಹಿಂದೆ ಮಾಡಿದ್ದು. ಆಗ ಅಲ್ಲಿಂದ ಹಾಗೆ ಅದು ಕಂಟಿನ್ಯೂ ಆಗ್ತಾ ಬರ್ತಾ ಇತ್ತು. ಸ್ವಲ್ಪ ಸ್ವಲ್ಪ ಮನೆಗಿರೋದು ಮಾಡ್ಕೊಳ್ತಾ ಇದ್ದೆ, ಹಾಗೆ ಇತ್ತು. ತರಬೇತಿ 1 ತಿಂಗಳ ತರಬೇತಿ, ಕೌಶಲ್ಯ ಅಭಿವೃದ್ಧಿ ತರಬೇತಿ, ಕೌಶಲ್ಯ ಅಭಿವೃದ್ಧಿ ತರಬೇತಿ ಮೋದಿಯವರ ಸ್ಕೀಮ್. ಅದರಲ್ಲಿ ನಾನು 1 ತಿಂಗಳ ತರಬೇತಿ ಮತ್ತೆ ಪಡ್ಕೊಂಡೆ, ಮಾಡ್ತಾ ಇದ್ದೆ. ಹೇಳಿದ್ರೆ ನಮ್ಮ ನ್ಯೂನ್ಯತೆಗಳು ಏನಿರುತ್ತೆ ಅದನ್ನ ಸರಿಪಡಿಸ್ಕೊಳ್ಬಹುದು. ಮತ್ತೆ ಹೆಚ್ಚಿನ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಬೇಕಾದ್ರೆ ಅದು ನಮಗೆ ಉಪಯೋಗ ಆಗುತ್ತೆ. ಮತ್ತೆ ವಿವಿಧ ತಳಿಗಳನ್ನ ಹೇಗೆ ಬೆಳಿಬಹುದು ಅನ್ನೋದ್ರ ಬಗ್ಗೆ ನನಗೆ ಮೊದಲಿನಿಂದಾಗಿ ಆಯಿಸ್ಟರ್ ಬಗ್ಗೆ ಮಾತ್ರ ತಿಳುವಳಿಕೆ ಇತ್ತು. ಅಲ್ಲಿಂದ ತರಬೇತಿ ಪಡೆದ ನಂತರ ಬೇರೆ ಬೇರೆ ಅಣಬೆ ಬೆಳಿಬಹುದು, ಹೇಗೆ ಬೆಳಿಬಹುದು, ನಮ್ಮ ವೆದರಿಗೆ ಯಾವ ಬೆಳೆ ಸೂಟ್ ಆಗುತ್ತೆ, ಅದೆಲ್ಲ ತರಬೇತಿಯಿಂದ ತಿಳುವಳಿಕೆ ಪಡ್ಕೊಂಡೆ. ಮೇಡಮ್ ಅಲ್ಲಿಂದ ತೋಟಗಾರಿಕೆ ಇಲಾಖೆಯವರಿಂದ ಸ್ಕೀಮ್ ಅಲ್ಲಿ ಅವರದ್ದು ಅನುದಾನ ಸಿಕ್ಕಿದೆ. ಆಗ ನಾನು ಒಂದು 30 ಲಕ್ಷ ಖರ್ಚಾಯಿತು, ಅವರೊಂದು 7 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಒಳ್ಳೆ ಸುಸಜ್ಜಿತವಾಗಿರುವಂತ. ನಾವ್ ಹೇಳೋದಂದ್ರೆ ಅಣಬೆ ಮಾಡಕ್ ಇದ್ದಂಗಿಲ್ಲ, ಮನುಷ್ಯರು ವಾಸ ಮಾಡಕ್ ಇದ್ದಂಗೆ ಅಷ್ಟು ವ್ಯವಸ್ಥಿತವಾದ ಒಂದು ಮನೆಯನ್ನು ವ್ಯವಸ್ಥಿತವಾಗಿ ಮಾಡಿದ್ದಾನೆ. ಅದರಲ್ಲಿ ಒಂದು ಮೊದಲನೇದಾಗಿ ನನಗೆ ಅದೆಲ್ಲ ಮಾಡಿ ಆಗುವಾಗ ಹಣದ ಅಭಾವ ಬಂದಿದ್ರಿಂದ ನಾನು ಬಿದಿರಿನ ಸ್ಕಚ್ಚರ್ ಮಾಡ್ಕೊಂಡಿದ್ದೆ. ಅದು ಹಾಳಾದ ಕಾರಣ ಈಗ ನಾನು ವಾಪಸ್ ಕಬ್ಬಿಣದಿಂದ ಎಲ್ಲ ಸ್ಟ್ಯಾಂಡ್ಗಳನ್ನ ರೆಡಿ ಮಾಡ್ಕೊಂಡು ಮಾಡ್ಲಿಕ್ಕೆ. ಅದು ಅದರಲ್ಲಿ ಸ್ವಲ್ಪ ನೀರಿನ ಇದು ಅಂಶ ಇರುವಾಗ ಜಾಸ್ತಿ ಫಂಗಸ್ ಅಟ್ಯಾಕ್ ಆಗಬಹುದು ಅಂತ ಆಗಿರ್ಲಿಲ್ಲ, ಮುಂದಕ್ಕೆ ಆಗ್ಬಹುದು ಅಂತ ಹೇಳುವ ಇದ್ರಿಂದ ಅದನ್ನು ತೆಗ್ದಾಕಿದ್ದೇನೆ. ಹಾಕಿ ಈಗ ರೆಡಿ ಮಾಡ್ತಾ ಇದ್ದೇನೆ. ಸರಿ ಮೇಡಮ್, ಈಗ ಮೊದಲನೇ ಕೇಳೋದಾದ್ರೆ, ನೀವು ಮೊದಲು KVK ಹೋಗಿ ತರಬೇತಿ ತಗೊಂಡ್ರಿ, ಅದಾದ್ಮೇಲೆ ಕೌಶಲ್ಯಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಮತ್ತೆ ಹೋಗಿ ತರಬೇತಿ ತಗೊಂಡ್ರಿ. ಆವಾಗ ನೀವು ಮಾಡ್ತಾ ಇದ್ದಿದ್ದಕ್ಕೂ ಈಗ ಕೌಶಲ್ಯಾಭಿವೃದ್ಧಿ ಯೋಜನೆಯಲ್ಲಿ ತರಬೇತಿ ತಗೊಂಡು ಆದ್ಮೇಲೆ ಮಾಡ್ತಾ ಇರೋದಕ್ಕೂ ಏನೇನು ವ್ಯತ್ಯಾಸಗಳಿದ್ದಾವೆ, ಹೇಗೆ? ಆಗ ಹೇಳಿದ್ರೆ ಸರ್, ನಾವು ಅವರು ಮೊದಲನೇದಾಗಿ ಅವರು ಮೊದಲೇ ನಮಗೆ ತಿಳುವಳಿಕೆ ಕೊಟ್ಟಿದ್ರು, ಇಷ್ಟಿಷ್ಟರಲ್ಲೇ ಮಾಡ್ಬೋದು ಅಂತೇಳಿ. ಈಗ ನಾವು ಸ್ವಲ್ಪ ಹೆದರಿಕೆ ಇರ್ತಿತ್ತು, ಹೇಗೆ ಏನಾಗುತ್ತೆ ಅಂತೇಳಿ. ಈಗ ಅದಂತ ಭಯ ಯಾವುದು ಇಲ್ಲ, ಸಂಪೂರ್ಣವಾಗಿ ತಿಳ್ಕೊಂಡು ಮತ್ತೆ ಮಿಲ್ಕಿಯು ಮಾಡ್ಬೋದು. ಮತ್ತೆ ಇನ್ನೊಂದು ಬರುತ್ತೆ, ಅದು ಹಾಗೆ 2-3 ತಳಿ ನಮ್ಮ ಇಲ್ಲಿ ಮಾಡಬಹುದು. ಅದನ್ನು ಪ್ರಯತ್ನಿಸಬಹುದು, ನಾವು ಮಾಡಬಹುದು. ಸೋತ್ರು
ಆಗತ್ತೆ ಅನ್ನೋ ಆಗುತ್ತೆ ರೀತಿಯಲ್ಲಿ ಅಂತ ಹೇಳೋ ನಿಮಗೆ ರೀತಿಯಲ್ಲಿ ಧೈರ್ಯ ಬಂದಿದೆ. ಧೈರ್ಯ ಬಂದಿದೆ. ಮೇಡಮ್, ಇದು ನೀವಂದ್ರಿ ಈಗ ತೋಟಗಾರಿಕೆ ಇಲಾಖೆ ಸಹಾಯಧನ ತಗೊಂಡಾದ್ಮೇಲೆ ಇಷ್ಟು ಒಳ್ಳೆ ರೀತಿ ಕಟ್ಟಡ ಕಟ್ಟಿದ್ದೀರಿ. ಹೌದು. ಮುಂಚೆ ಯಾವ್ದ್ರಲ್ಲಿ ಮಾಡ್ತಿದ್ರಿ? ಹೇಗೆ? ಮೊದಲನೇದಾಗಿ ಮನೆಯಲ್ಲಿ ಮನೆಯಲ್ಲಿ ಮಾಡ್ತಾ ಇದ್ದೆ. ಅಲ್ಲಿ ಫಸ್ಟ್ ಹತ್ರದಲ್ಲಿ ಒಂದು ಔಟ್ ಹೌಸ್ ಇದೆ. ಔಟ್ ಹೌಸ್ ಅಲ್ಲಿ ಮಾಡ್ತಾ ಮಾಡ್ತಾ ಇತ್ತು. ಇಲ್ಲಿಗೆ ಬರೋಕೆ ಕಾರಣ ಏನು? ಹೆಂಗಿದ್ರು ಇಲ್ಲಿಗೆ ಬರ್ತೀರಾ? ಸೊ ಇದನ್ನು ಗಮನ ಇಲ್ಲ ಸರ್, ಅಲ್ಲಿ ಹೇಳಿದ್ರೆ ನಮಗೆ ವಾಯು ಮಾಲಿನ್ಯತೆ ಹೆಚ್ಚಿರುತ್ತೆ. ಇಲ್ಲಿ ಆದ್ರೆ ನಮಗೆ ಪರಿಶುದ್ಧವಾದ ಗಾಳಿ ಇರುತ್ತೆ, ಮತ್ತೆ ಅದಕ್ಕೆ ಯಾವುದೇ ಕಂಟಾಮಿನೇಷನ್ ಆಗೋದಿಲ್ಲ. ಆ ಕಾರಣಕ್ಕೆ ನಮಗೆ ನಾವು ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ಬೆಳೆದು ಪರಿಶುದ್ಧವಾಗಿ ಜನರಿಗೆ ತಿನ್ಲಿಕ್ಕೆ ಕೊಡಬಹುದು ಅಂತ ಹೇಳುವ ಇಲ್ಲಿಗೆ. ಮೇಡಮ್, ನಾವು ಸುಮಾರು ಮಂದಿ ಅಣಬೆ ಬೇಸಾಯ ಮಾಡೋದು ನೋಡಿದ್ರೆ ಸಾದಾ ಒಂದು ಕೋಣೆಯಲ್ಲಿ ಸಾದಾ ಒಂದು ಮನೆಯಲ್ಲಿ ಮಾಡ್ತಾರೆ. ನೀವು ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ಒಳ್ಳೆ ಕಟ್ಟಡ ಕಟ್ಟೋದು ಅವಶ್ಯಕತೆ ಇತ್ತ ಅಥವಾ ಯಾಕೆ ಅಂತ? ಇಲ್ಲ ಸರ್, ನನಗೆ ಹೇಳಿದ್ರೆ ಮಾಡಿದ್ಮೇಲೆ ಅದು ಸರಿಯಾಗಿ ಮಾಡ್ಬೇಕು, ಇಲ್ಲದಿದ್ರೆ ಬೇಡ ಅನ್ನೋ ರೀತಿಯಲ್ಲಿ ಇದುವರೆಗೂ ನಾನು ಒಂದು ಸ್ವಲ್ಪ ಒಂದು 2-3 kg ಅಷ್ಟು ಮಾಡ್ಕೊಳ್ಳೋದು, ಹಾಗೆ ಹತ್ರದವರಿಗೆ ಕೊಡೋದು, ಹಾಗೆ ಮಾಡ್ತಾ ಇದೆ. ಮಾಡಿದ್ರೆ ಒಳ್ಳೆ ಹೇಳಿದ್ರೆ ಹೊರಗಿನ ಕಂಪನಿಯವರು ಬಂದು ಡ್ರೈ ತಗೊಳ್ಳುವಾಗ ಸಮೇತ ಅವರು ನೋಡ್ತಾರೆ ಯಾವ ರೀತಿ ಮಾಡ್ತಾ ಇದ್ದೀರಾ, ಆ ರೀತಿಯಲ್ಲಿ ನಮಗೆ ರೇಟ್ ಸಿಗುತ್ತೆ. ಆದ್ರಿಂದ ನೀವು ಇಲ್ಲಿ ಕಟ್ಟಡ ಕಟ್ಟಿ ಎಷ್ಟು ವರ್ಷ ಆಯ್ತು ಇಲ್ಲಿ ಶುರು ಮಾಡಿ ದೊಡ್ಡ ಮಟ್ಟದಲ್ಲಿ? ಕೊರೋನಾ ಬಂದ ಟೈಮಲ್ಲಿ ಕಟ್ಟಡ ರೆಡಿ ಆಗ್ತಾ ಇತ್ತು ಸರ್. 4 ವರ್ಷ ಅಂದ್ರೆ ಹೌದು. ವರ್ಷಕ್ಕೆ ನೀವು ಎಷ್ಟು ಬಾರಿ ತಗೊಂತೀರಾ ಅಣಬೆನ? ಹೆಂಗೆ ಅಥವಾ ವರ್ಷದ 12 ತಿಂಗಳು ಅಣಬೆ? 12 ತಿಂಗಳು ಅಣಬೆ ಇರುತ್ತೆ. ಅಂದ್ರೆ ಈ ಮಳೆಗಾಲದಲ್ಲಿ ತುಂಬಾ ಮಳೆ ಬೀಳುತ್ತೆ, ಅವಾಗ ಕಂಟಾಮಿನೇಷನ್ ಜಾಸ್ತಿ ಬಂದಂತೂ ಮಾಡಲ್ಲ. 12 ತಿಂಗಳು ನಿಮ್ದು ಅಣಬೆನ ಇದ್ದೇ ಇರುತ್ತೆ ಅನ್ಕೊಂಡು. ಓಕೆ ಮೇಡಮ್, ಈಗ ನಾವು ಅದೇ ಹೇಳ್ತೀವಿ, ನೀವು 2-3 ಥರದ್ದು ಅಣಬೆ ಮಾಡ್ತಾ ಇದ್ದೀರ ಅಂತ ಹೇಳಿದ್ರಿ. ಜಾಸ್ತಿ ಮಾಡೋದು ಯಾವುದನ್ನ? ಆಯಿಸ್ಟರ್ ಜಾಸ್ತಿ ಮಾಡ್ತಾ ಇದ್ದಿದ್ದು. ಈಗ ಬೇರೆ ಒಂದು ಹೊಸ ತಳಿ ತಂದಿದ್ದೇನೆ, ನನ್ನ ಹೆಸರು ಗೊತ್ತಿಲ್ಲ ಸರ್. ಹೊಸ ತಳಿ ತಂದಿದ್ದೇನೆ, ಅದು ತುಂಬಾ ಚೆನ್ನಾಗಿದೆ ಟೇಸ್ಟ್. ಮತ್ತೆ ಅದು ಹೋಟೆಲ್ಗಳಲ್ಲಿ ಜಾಸ್ತಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಮಾಡಿ ಮಾರ್ಕೆಟಿಗೆ ಬಿಟ್ಟ ಮೇಲೆ ನನಗೆ ಗೊತ್ತಾಗುತ್ತೆ. ಮೇಡಮ್, ಅಣಬೆ ಬೇಸಾಯದಲ್ಲಿ ನಾವು ಬಹಳಷ್ಟು ಜನರನ್ನ ಕೇಳಿದ್ದೀವಿ, ನೋಡಿದ್ದೀವಿ. ಅಣಬೆ ಬೇಸಾಯ ಯಶಸ್ವಿ ಆಗೋಕ್ಕೆ ಇಲ್ಲ ಫೇಲ್ ಆಗೋಕ್ಕೆ, ನಪಾಸಾಗಕ್ಕೆ ಮುಖ್ಯ ಕಾರಣ ಎಲ್ಲ ಬಂದಿದ್ರೆ ಅಲ್ಲಿ ಅವ್ರು ಕೊಡೋ ಬೀಜದಲ್ಲೇ ಕಂಟಾಮಿನೇಷನ್ ಏನಾದ್ರು ಬಂದ್ಬಿಟ್ರೆ, ಹಾಳಾಗ್ಬಿಟ್ರೆ, ಅದು ಸರಿಯಾಗಿ ಹುಟ್ಟದೆ ಹೋದ್ರೆ ತುಂಬಾ ಫೇಲ್ ಆಗತ್ತೆ ಅಂತ ಮೊದಲನೇ ಕಾರಣ. ನೀವು ಈ ಬೀಜ ನಾವು ತಗೊಳ್ಳುವಾಗೇನೆ ನೋಡಿ ತಗೊಳ್ಬೇಕಾಗುತ್ತೆ. ಅದರಲ್ಲಿ ಸ್ವಲ್ಪ ಫಂಗಸ್ ಏನಾದ್ರೆ ಅಟ್ಯಾಕ್ ಆಗಿದ್ರೆ ಅಂತ ಹೇಳಿದ್ರೆ ಅದನ್ನ ನಾವು ಅಲ್ಲೇ ರಿಜೆಕ್ಟ್ ಮಾಡಬೇಕಾಗುತ್ತೆ. ಹೇಳಿದ್ರೆ ಹೊಸದಾಗಿ ಪ್ರಾರಂಭಿಸುವವರಿಗೆ ಅದು ಗೊತ್ತಿರೋದಿಲ್ಲ, ಅದರಿಂದ ಪಾಪ ಅವರು ಸಫರ್ ಆಗುತ್ತಾರೆ. ಬೀಜ ಚೆನ್ನಾಗಿದೆಯೋ ಫಂಗಸ್ ಬಂದಿದೆಯೋ ಅಂತ ಹೆಂಗ್ ಗೊತ್ತಾಗುತ್ತೆ? ಫಂಗಸ್ ಯಾವ ಕಲರ್? ಅದರಲ್ಲಿ ಒಂದು ಸ್ವಲ್ಪ ಹಳದಿ ಬಂದಿರುತ್ತೆ, ಮತ್ತೆ ಒಂದು ಸ್ವಲ್ಪ ಬ್ಲಾಕ್ ಡಾಟ್ಸ್ ಇರುತ್ತೆ. ಅದು ಇದ್ದ ಪ್ಯಾಕೆಟ್ಗಳನ್ನ ನಾವು ರಿಜೆಕ್ಟ್ ಮಾಡಬೇಕು. ನೀವು ಎಲ್ಲಿಂದ ತಗೊಂತ ಇದ್ದೀರಾ? ನಾನು ಈಗ ಸದ್ಯಕ್ಕೆ ಸರ್ ಕೆವಿಕೆಯಿಂದ ತರ್ತೇನೆ, ಚಟ್ಟಳಿಯಿಂದ ತರ್ತೇನೆ. ಮತ್ತೆ ಹೀಗೆ ನಾನು ಸ್ವಲ್ಪ ರೆಡಿ ಮಾಡ್ಕೊಳ್ತೇನೆ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ.
ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಓಕೆ ಮೇಡಮ್, ಈಗ ಬೀಜ ತಂದ್ರಿ, ಆ ಬೀಜ ತರೋಕ್ಕಿಂತ ಮುಂಚೆ ಏನೇನು ಮಾಡಿರ್ತೀರ? ಅಂದರೆ ಈ ಕೋಣೆ ಡಿಸ್ಇನ್ಫೆಕ್ಷನ್ ಮಾಡೋದು, ಅದನ್ನು ಫುಲ್ ಸ್ವಚ್ಛ ಮಾಡಿಬಿಟ್ಟು ಅಲ್ಲಿಂದ ನಾನು ಹುಲ್ಲು ಫಸ್ಟ್ ನೆನೆ ಹಾಕಿರ್ತೇನೆ. ಯಾವ ಹುಲ್ಲು ಮೇಡಮ್? ಭತ್ತದ ಹುಲ್ಲು? ಭತ್ತದ ಹುಲ್ಲು ನಮ್ಮ ಭತ್ತ, ನಾವು ಬೆಳೆಯೋ ಭತ್ತದ ಹುಲ್ಲನ್ನೇ ನಾನು ಯೂಸ್ ಮಾಡ್ತೇನೆ. ಅದು ಫಸ್ಟ್ ಕಟ್ ಮಾಡ್ತೇನೆ ಮಿಷಿನಲ್ಲಿ. ಮಿಷಿನಲ್ಲಿ ಕಟ್ ಮಾಡಿಬಿಟ್ಟು ಅಲ್ಲಿಂದ ತಣ್ಣೀರಲ್ಲಿ ನೆನೆ ಹಾಕಿರ್ತೇನೆ. ಅಲ್ಲಿಂದ ತೆಗೆದು ಅದನ್ನ ಬಿಸಿನೀರಿಗೆ ಬಾಯ್ಲ್ ಮಾಡೋದು. ಎಷ್ಟು ಬಾಯ್ಲ್ ಮಾಡ್ತಾರೆ? ಎಷ್ಟು ಡಿಗ್ರಿಲಿ ಬಾಯ್ಲ್ ಮಾಡಬೇಕು? 60 ಡಿಗ್ರಿ. 60 ಡಿಗ್ರಿ ಎಷ್ಟು ಬಾಯ್ಲ್ ಮಾಡಬೇಕು? ಒಂದು 10-15 ಮಿನಿಟ್ಸ್ ಬಾಯ್ಲ್ ಮಾಡ್ತೀರಾ? ಓಕೆ ಓಕೆ. ನೆಕ್ಸ್ಟ್ ಅದು ತುಂಬಾ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದು ಸಾಧಾರಣ ಬಾಯ್ಲ್ ಮಾಡಿದ್ರೆ ಅದು ಕಂಟಮಿನೇಷನ್ ಹಾಗೆ ಇರುತ್ತೆ. ಸೊ ನೀವು ಒಂದು ಹುಲ್ಲು ತರ್ತೀರಾ, ಹುಲ್ಲು ತಂದು ಫಸ್ಟ್ ತಣ್ಣೀರಲ್ಲಿ ಇದು ಒದ್ದೆ ಮಾಡಿದ್ ಮಾಡಿಕೊಂಡು ಹುಲ್ಲೊಳಗಿಂದ ಯಾವುದೇ ಶಿಲೀಂಧ್ರ ಇರ್ಬೋದು, ರೋಗ ಇರ್ಬೋದು ಹೋಗಬಾರ್ದು ಅನ್ನೋದಕ್ಕೆ ಬಾಯ್ಲ್ ಮಾಡ್ತೀರಾ? ಸರಿ ಸರಿ. ನೆಕ್ಸ್ಟ್ ಮೇಡಮ್? ನೆಕ್ಸ್ಟ್ ಅದನ್ನು ನೆರಳಲ್ಲಿ ಹಾರಾಕ್ತೀರಾ? ಹಾರಾಕಿದ್ಮೇಲೆ ತೆಗೆದು ಪ್ಯಾಕಿಂಗ್ ಮಾಡ್ತೀರಾ? ಪ್ಯಾಕಿಂಗ್ ಮಾಡೋದಕ್ಕೆ ಏನು, ಯಾವ್ದು ಚೀಲ ಎಷ್ಟು ದೊಡ್ಡದಿರುತ್ತೆ, ಹೆಂಗೆ? ನಾನು 2.5 kg, 3 kg, 5 kg ಹೀಗೆ ಬೇರೆ ಬೇರೆ ವಿಧದಲ್ಲಿ ಮಾಡ್ತೇನೆ. 2.5 kgದು ಪ್ಯಾಕೆಟ್ ತಂದ್ರೆ ಸರ್ ಹಾಗೆ ಪ್ಯಾಕಿಂಗ್ ಹೋಗುತ್ತೆ, ಪ್ಯಾಕಲ್ಲೇ ಕೊಟ್ಟು ಬಿಡ್ಬೋದು, ಸೇಲ್ ಆಗುತ್ತೆ. ಕೆಲವು ಜನರು ಕೊಡ್ತಾರೆ, ನಾನು 2-3 ಸಲ ನನಗೆ ಸಿಗುತ್ತೆ, ಹಾಗೆ ಕೊಡಿ ಅಂತ ಹಾಗೆ ಕೊಡ್ಬೋದು ಸರ್. ಇನ್ನು ಬಾಕಿ 5 kgದು ನಾವು ಮಶ್ರೂಮಿಗೆ ಅಂತೇಳಿ ನಮ್ಮ ಇಲ್ಲಿ ಪ್ಯಾಕೆಟ್, ಅದು ಇಡ್ಲಿಕ್ಕೆ ಒಂದು ಚೆನ್ನಾಗಿರುತ್ತೆ, ನೀರು ಸ್ಪ್ರೇ ಮಾಡ್ಲಿಕ್ಕೆಲ್ಲ ಒಂದು ನೋಡ್ಲಿಕ್ಕೂ ಶೋ ಇರುತ್ತೆ ಚೆನ್ನಾಗಿರುತ್ತೆ. ಇಷ್ಟಿಷ್ಟು ದಪ್ಪದು, ಅದು ನೋಡ್ಲಿಕ್ಕೆ ಒಂದು ಈಗ 2.5 kg ಅಂತಂದ್ರೆ ಮಶ್ರೂಮ್ ಬಂದ ತಕ್ಷಣ, ಅಣಬೆ ಬಂದ ತಕ್ಷಣ ತಗೊಂಡು ಹೋಗ್ಬಿಡ್ತಾರೆ. ಅವರೇ ಅದನ್ನ ಕಟ್ ಮಾಡ್ಕೊಂಡು ಮತ್ತೆ ಅದಕ್ಕೆ ನೀರು ಹಾಕೊಂಡು ಮತ್ತೆ ಬೆಳೆಸ್ಕೊಂತಾರೆ ಅವರು. ಆ ತರದವ್ರಿಗೋಸ್ಕರ 2.5 kg 3 kg ಮಾಡ್ತಾ ಇರೋದು. ಇನ್ನು ನೀವೇ ಕಟ್ ಮಾಡಿ ಅದನ್ನ ಸಂಸ್ಕರಿಸಿ ಮಾರೋದಕ್ಕೋಸ್ಕರ 5 kg ಇಟ್ಕೊಂಡು, ಅಂದ್ರೆ ಅದು 5 kg ನಿಮ್ದು ಬಹುಶಃ ಒಂದು ಚೇಂಬರ್ ಒಂದಿನ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಈಗ ನಾನು ಮಾಡ್ತಾ ಇರೋದು 5-6 ಚೇಂಬರ್ದು ರ್ಯಾಕ್, ದೊಡ್ಡ ರ್ಯಾಕ್. ಒಂದು ರೂಮಿಗೆ ಒಂದು ಇದಾಗಿ 2 ಸೈಡ್ ಇಂದ ನಾವು ಮೇಂಟೈನ್ ಮಾಡುವಾಗ ಚೆನ್ನಾಗಿ ಒಂದ್ ಇಟ್ರೆ ಸಾಕು 5 kg. ಆ ರೀತಿ ಒಂದು 6-7 ಬರುತ್ತೆ ಒಂದು ರ್ಯಾಕ್, ಒಂದು ರೋಲಿಗೆ. ಹಾಗೆ 20 ಅಡಿದು ರ್ಯಾಕ್ ಮಾಡ್ತಾ ಇದ್ದೀರಾ? ಸರಿ ಮೇಡಮ್, ಫಸ್ಟ್ ಈಗ ಬೀಜ ಹಾಕಿದ್ರಿ, ಬೀಜ ಹಾಕಾದ್ಮೇಲೆ ಅದಕ್ಕೆ ತೂತು ಹೊಡಿಬೇಕಾ, ಏನ್ ಮಾಡಬೇಕು? ಅದಕ್ಕೆ ಹೋಲ್ ಮಾಡಬೇಕು. ಎಷ್ಟು ಹೋಲ್ ಮಾಡಬೇಕು? ಒಂದು 10 ಹೋಲ್ ಅಂತ ಮಾಡ್ತೇನೆ. ಅದಕ್ಕೆ ಉಸಿರಾಡುತ್ತೆ, ಅವರಿಗೆ ಉಸಿರಾಡ್ಲಿಕ್ಕೆ ತಗೋಬೇಕು ಅನ್ಕೊಂಡು ಆ ಅಷ್ಟು ಮಾಡಾದ್ಮೇಲೆ ಅದನ್ನ ಏನ್ ಮಾಡ್ಬೇಕು? ಡಾರ್ಕ್ ರೂಮ್ ಅಲ್ಲಿ ಇಡ್ತೇವೆ 21 ದಿವಸ. ನಾನ್ ನೋಡಿದ್ರೆ ಇಲ್ಲಿ ನಮ್ಗೆ ಕತ್ಲೆ ಕೋಣೆಯನ್ನು ಕಂಡಿಲ್ಲ, ನಿಮ್ದು ಸಪರೇಟ್ ಏನ್ ಮಾಡಿಲ್ಲ. ಇಲ್ಲ, ಅದನ್ನ ಡಾರ್ಕ್ ಮಾಡ್ತೇನೆ ನಾನು, ಫುಲ್ ಶೇಡ್ ನೆಟ್ ಯೂಸ್ ಮಾಡಿ ಅದ್ರಲ್ಲೇ ರ್ಯಾಕ್ ಅಲ್ಲೇ ಹಾಕ್ಬಿಟ್ಟು ಶೇಡ್ ನೆಟ್ ಕವರ್ ಮಾಡ್ಬಿಡ್ತೇನೆ. ಬ್ಲಾಕ್ ಶೇಡ್ ನೆಟ್ ಇದೆ, ಅದು ಫುಲ್ ಕವರ್ ಮಾಡ್ಬಿಡ್ತೇನೆ. 21 ದಿವಸ
ದಿವಸ ಅದಾದ್ಮೇಲೆ ಅದನ್ನ ತೆಗ್ದ್ಬಿಡ್ತೇನೆ. ಅದಕ್ಕೆ ಆಗಿ ಬೇರೆ 2 ರೂಮ್ ಮಾಡ್ಲಿಲ್ಲ ನಾನು, ಡಾರ್ಕ್ ರೂಮ್ ಲೈಟ್ ರೂಮ್. ಸೊ 21 ದಿವಸ ಆದ್ಮೇಲೆ ತೆಗಿತೀರಾ? ಸೊ ತೆಗೆದಾದ್ಮೇಲೆ ಮೇಡಮ್ ಆ 21 ದಿವಸ ತನಕ ಅದಕ್ಕೆ ಏನು ಮಾಡೋದಿಲ್ಲ, ಡಿಸ್ಟರ್ಬ್ ಮಾಡೋದಿಲ್ಲ, ನೀರು ಏನು ಕೊಡೋದಿಲ್ಲ, ಏನು ಏನಿಲ್ಲ. ಅದು ಫಂಗಸ್ ಎಲ್ಲ ಬೆಳೆದು ವೈಟ್ ಕಲರ್ ಬಂದಿರುತ್ತೆ. ಫುಲ್ ಇದು ಹುಲ್ಲಿನ ಕವರೇ ಫುಲ್ಲು ವೈಟ್ ಆಗಿ ಸಣ್ಣ ಸಣ್ಣ ಮೊಗ್ಗು 21 ದಿವಸಕ್ಕೆ. ಒಳ್ಳೆ ಬೀಜ ಆದ್ರೆ 21 ದಿವಸಕ್ಕೆ ಸೂಟ್ ಹೊರಗಡೆ ದಾಟಿ ಶುರುವಾಗಿರುತ್ತೆ. ಆಗ ನಾವು ಅದನ್ನ ಇನ್ನು ಸಣ್ಣ ಸಣ್ಣ ಓಪನ್ ಮಾಡಿ ಬಿಟ್ಕೊಟ್ಬಿಡ್ತೀರಿ. ಲೈಟ್ ಹಿಂಗೆ ಕೊಡ್ತೀನಿ. ಇನ್ನು ಮತ್ತೆ ಇದು ನಾನು ಸೋಲಾರ್ ಲೈಟ್ ಯೂಸ್ ಮಾಡ್ತೇನೆ. ಸೋಲಾರ್ ಲೈಟ್ ಯೂಸ್ ಮಾಡ್ತೇನೆ. ಸೋಲಾರ್ ಲೈಟ್ ಯೂಸ್ ಮಾಡ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅದ್ರದ್ದು ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ. ಸೋಲಾರ್ ಲೈಟ್ ಅಂದ್ರೆ ಸೂರ್ಯನ ಬೆಳಕು ಅಥವಾ ಸೋಲಾರ್ ಲೈಟ್? ಲೈಟ್ ಸೋಲಾರ್ ಇದಕ್ಕೆ ಆಕ್ಚುಲಿ ಸೋಲಾರ್ ಲೈಟ್ಸ್ ಮಾಡ್ಕೊಂಡಿದ್ದೇನೆ. ಹೇಳಿದ್ರೆ ಇಲ್ಲಿ ಲೈಟ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಮಳೆಗಾಲದಲ್ಲಿ ಅಷ್ಟು ಲೈಟ್ ಬರಲ್ಲ ಒಳಗಡೆಗೆ, ಇಲ್ಲಿ ಡಾರ್ಕ್ ಇರುತ್ತೆ. ಅಂದ್ರೆ ನೀವು ಬರೇ ಸೂರ್ಯನ ಬೆಳಕು ಮೇಲೆ ಡಿಪೆಂಡ್ ಆಗದೆ ನೀವೇ ಲೈಟ್ ಕೊಟ್ಟು ಬೆಳೆಸ್ತಾ ಇದ್ರೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಕರೆಂಟ್ ಬೆಳಕಲ್ಲಿ ಅಷ್ಟು ಇದಾಗಲ್ಲ, ಸೋಲಾರ್ ಯೂಸ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಮೇಡಮ್ ನಾವು ಏನ್ ಮಾಡಿದ್ವಿ, ಕೆಲವೊಂದ್ ಕಡೆ ನೋಡಿದ್ವಿ ಏನಪ್ಪಾ ಅಂತಂದ್ರೆ ಕತ್ಲ ಕೋಣೆ ಸಪ್ರೇಟ್ ಇರುತ್ತೆ, ಬೆಳಕಿನ ಕೋಣೆ ಸಪ್ರೇಟ್ ಇರುತ್ತೆ. ಈಗ ಅದು ಮತ್ತೆ ಈ ಥರ ರ್ಯಾಕ್ ಇಕ್ಕಿರಲ್ಲ, ನೇತು ಹಾಕೋದಿರುತ್ತೆ. ಒಂದನೇದಾಗಿ ಫಸ್ಟ್ ಅದೇ ಕೇಳ್ಬಿಡ್ತೀವಿ, ನೇತು ಹಾಕೋದಿರುತ್ತೆ ಅದು ಬೆಸ್ಟ್ ಅಥವಾ ಈ ರ್ಯಾಕ್ ಅಲ್ಲಿ ತಂದು ಇಡ್ತೀರಲ್ಲ ನೀವು ಬೆಸ್ಟ್? ಯಾವ್ದು ಖರ್ಚು ಜಾಸ್ತಿ ಆಗುತ್ತೆ, ಅದು ಖರ್ಚು ಕಡಿಮೆ ಆಗುತ್ತೆ. ಅದು ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ, ಹಾಕೋದು ಮಾಡೋದು ಇದೆಲ್ಲ. ರ್ಯಾಕ್ ಆದ್ರೆ ನಾವು ಈಸಿಯಾಗಿ ಇಟ್ಕೊಳ್ಬಹುದು, ಅಲ್ಲೇ ಕಟ್ ಮಾಡ್ಕೊಳ್ಬಹುದು. ಇದು ಕಟ್ ಮಾಡುವಾಗ ಒಂದ್ಸಲ ತೆಗಿಬೇಕು, ಅಲ್ಲಿ ಎತ್ತರಕ್ಕೆ ಸ್ಟ್ಯಾಂಡ್ ಹಾಕಿ ಹತ್ತಬೇಕು. ಸೊ ಆ ತೊಂದರೆ ಬೇಡ ನೀವು ರ್ಯಾಕ್ ಇಟ್ಕೊಂಡಿದ್ದೀರಾ, ಒಂದೇದಾಯ್ತು. ಇನ್ನು ಎರಡನೇದು ಏನಂತಂದ್ರೆ ಅದೇ ಕತ್ಲೆ ಕೋಣೆ ಸಪ್ರೇಟ್ ಮಾಡ್ತಾರೆ, ಬೇರೆದು ಮಾಡ್ತಾರೆ, ಬೆಳಕಿನ ಕೋಣೆ ಬೇರೆದು ಮಾಡ್ತಾರೆ. ಈಗ ಫಸ್ಟು ನಿಮ್ದು ಅದೇ ಬೀಜ ಹಾಕಿ ತೂತು ಹೊಡೆದು ಎಲ್ಲ ಮಾಡಿ ಎಲ್ಲ ಮುಖ ಮಾಡಿ ಕಟ್ತಾರೋ ಅಥವಾ ರ್ಯಾಕ್ ಇಡ್ತಾರೋ ಏನೋ ಒಂದು ಮಾಡ್ತಾರೆ, ಕತ್ಲೆ ಕೋಣೆಲಿ ಇಡ್ತಾರೆ. 21 ದಿವಸ ಆದ್ಮೇಲೆ ಅದನ್ನ ಕತ್ಲೆ ಕೋಣೆಯನ್ನು ತಂದು ಬೆಳಕಿನ ಕೋಣೆಗಿಟ್ಟು ಇನ್ನೊಂದು ಬ್ಯಾಚ್ ಅಂತ ತಗೊಂಡೋಗಿ ಇಟ್ಬಿಡ್ತಾರೆ ಅಲ್ಲಿ. ಆ ತರ ಮಾಡ್ಬೋದಿತ್ತಲ್ಲ, ನೀವು ಯಾಕೆ ಬೇರೆ ಬೇರೆ ಯಾಕೆ ಮಾಡ್ಕೊಂಡಿಲ್ಲ? ಬೇರೆ ಬೇರೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಸರ್, ಅದಕ್ಕಾಗಿ ಸ್ಥಳಾವಕಾಶ ಜಾಸ್ತಿ ಮಾಡ್ಬೇಕಾಗುತ್ತೆ. ಆ ಸ್ಥಳಾವಕಾಶ ಒಂದ್ರಲ್ಲೇ 2 ತರದಲ್ಲಿ ಯೂಸ್ ಮಾಡ್ಕೊಳ್ಬಹುದು ಅಂತ ಅನ್ಕೊಂಡು ಮಾಡಿದ್ದೇನೆ. ಹಾಗೆ ಡಾರ್ಕಿಗೆ ಬೇಕಾದ್ರೆ ಟೇಬಲ್ ಇದೆ ಸರ್, ಟೇಬಲ್ ಒಳಗಡೆ ಇಟ್ಟು ಕವರ್ ಮಾಡಿ ಬಿಟ್ಬಿಡ್ತೇನೆ. ಹಾಗೆ ಒಂದು ಸ್ಟೆಪ್ ಮಾಡುವಾಗ 2 ಮಾಡ್ಕೊಳ್ತೇನೆ. ಮಾಡೋ ಒಂದು ನಿಮ್ಗೊಂದೊಂದ್ರ ವ್ಯವಸ್ಥೆ ಕೂಡ ಇದೆ. ಒಂದ್ ಸಪರೇಟ್ ಆಗಿ ಏನೋ ಒಂದು ಹಲಗೆನೋ ಟೇಬಲ್ ಹಾಕಿ ಒಂದ್ ಕಡೆ ಕತ್ಲೆ ಕೋಣೆ, ಒಂದ್ ಕಡೆ ಬೆಳಕಿರೋ ಕೋಣೆ. ಓಕೆ ಮೇಡಮ್, ಇದು ಆಯ್ತು. ನೆಕ್ಸ್ಟ್ ಈಗ 21 ದಿವಸಕ್ಕೆ ಆದ್ಮೇಲೆ ಅದನ್ನ ಕಿಟಕಿಯದ ಓಪನ್ ಮಾಡಿದ್ರಿ, ಬೆಳಕು ಹಾಕ್ತೀರಾ, ಸರಿ ಮಾಡಿದ್ರಿ. ಅದಕ್ಕೆ ಯಾವಾಗ ನೀರು ಕೊಡ್ತೀರಾ, ಕೊಡ್ಲೇಬೇಕಾ, ಎಷ್ಟು ಬಾರಿ ಕೊಡ್ಬೇಕಾಗತ್ತೆ, ಹೆಂಗೆ? ಓಪನ್ ಮಾಡಿದ್ಮೇಲೆ ಸರ್ ಬೇಸಿಗೆಯಲ್ಲಿ ನಾವು 3 ಸಲ ಕೊಡ್ಬೇಕು ದಿವಸಕ್ಕೆ. ನನ್ನ ಈಗ ರೂಮ್ ಒಳಗಡೆ ನೀವು ಕೂತಿದ್ದೀರಾ, ಅದ್ರಲ್ಲಿ ಅಷ್ಟೇನು ತಾಪಮಾನ ಜಾಸ್ತಿ ಬರದ ರೀತಿಯಲ್ಲಿ ಮಾಡಿದ್ದೇನೆ ನಾನು. ಅದ್ರಿಂದ ನನಗೆ 2 ಸಲ ಕೊಟ್ರೆ ಸಾಕು. ಮತ್ತೆ ಮಧ್ಯಾಹ್ನದ ಟೈಮಲ್ಲಿ ಫಾಗ್ಲರ್ ಆನ್ ಮಾಡಿ ಬಿಡ್ತಾರೆ, ಆಯ್ತು. ಇನ್ನೇನು ಬೇಕು ಅಂತ. ಇದು ಬೇಸಿಗೆಗಾಲದಲ್ಲಿ ಆಯ್ತು. ಮಳೆಗಾಲದಲ್ಲಿ ಒಂದು ಟೈಮ್ ನನ್ನ ರೂಮಿಗೆ ನಾನು ಒಂದೇ ಟೈಮಿಗೆ ಕೊಡೋದು ಸರ್. ಆಮೇಲೆ ಚಳಿಗಾಲದಲ್ಲಿ ಒಂದ್ ಬಾರಿ ಕೊಟ್ರೆ ಸಾಕು. ಹೇಳ್ತಾರೆ 2-3 ಸಲ ಕೊಡ್ಬೇಕು ಅಂತೇಳಿ. ನಾನು ಯಾರೊಬ್ರು ಇಲ್ಲ, ಅದು 2-3 ಸಲ ಕೊಟ್ಟು ನೋಡು, ಅದು ಚೆನ್ನಾಗಿ ಬರುತ್ತೆ ಅಂತ. ನೀರ್ ಕೊಟ್ಟಾಗುವಾಗ ಅದು ಹಾಳಾಯ್ತು. ಅದು ಹೇಳಿದ್ರೆ ನಮ್ಮ ರೂಮಿಗೆ ಅದು ಸೆಟ್ ಆಗಲ್ಲ. ಹೇಳಿದ್ರೆ ನೀರಿನ ಅಂಶ ಅಷ್ಟು ಹೋಗೋದಿಲ್ಲ, ಅಲ್ಲೇ ಇರುತ್ತೆ. ಅದ್ರಿಂದ ಅದಕ್ಕೆ ನಾನು ಒಂದೇ ಟೈಮ್ ಹಾಕ್ತೀರಾ ನೀವು? ಬೇಕೇ ಬೇಕಾ ಮೇಡಮ್ ಫಾಗರ್? ಫ್ಲಾಗರ್ ಇದ್ರೆ ಅದು ಆರ್ಲಿಕ್ಕೆ ಬಿಡಲ್ಲ ಸರ್. ಹೊರಗಡೆ ಚೆನ್ನಾಗಿರುತ್ತೆ, ಆರ್ದ್ರತೆಯಿಂದ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಹ್ಯೂಮಿಡಿಟಿ. ಓಕೆ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ.
ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಇದು 21 ದಿವಸದಲ್ಲಿ ನೀವು ಹೊರಗಡೆ ತಂದಿಟ್ಟ ಮೇಲೆ ಎಷ್ಟು ದಿವಸದಲ್ಲಿ ನಿಮ್ದು ಕೊಯ್ಲಿಗೆ ಅಥವಾ ಕಟಾವಿಗೆ ಸಿದ್ಧವಾಗಿರುತ್ತೆ? ಒಂದು 3 ದಿವಸದಿಂದ ತೆಗೆದು ಅದು ಮೂವ್ ಆಗಿದ್ರೆ ಸರ್, ಒಂದು 3-4 ದಿವಸದಲ್ಲೇ ಕಟಾವಿಗೆ ಬರುತ್ತೆ. ಕಟಾವಿಗೆ ಬರುತ್ತೆ. ಸ್ವಲ್ಪ ಜಾಸ್ತಿ ಮೂವ್ ಆಗಿರುತ್ತೆ. ಒಳ್ಳೆ ಬೀಜ ಇದ್ರೆ 3-4 ದಿವಸದಲ್ಲಿ ಕಟಾವಿಗೆ ಶುರುವಾಗುತ್ತೆ. ಕಟಾವಿಗೆ ಒಂದ್ ಬಾರಿ ಶುರುವಾದ್ರೆ ಮೇಡಮ್ ಎಷ್ಟು ದಿವಸ ತನಕ ಒಂದೇ ಬ್ಯಾಗ್ ಅಲ್ಲಿ ಎಷ್ಟು ಬಾರಿ ಕಟಾವ್ ಮಾಡಬಹುದು? ಹೇಗೆ? ಒಂದು ಬ್ಯಾಗ್ ಅಲ್ಲಿ ಸರಿ ಮೂರು ಬಾರಿ ಮಾಡಬಹುದು. 4ನೇ ಬಾರಿಗೆ ದೂರ ಬರುತ್ತೆ. 3 ಬಾರಿಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ತುಂಬಾ ಚೆನ್ನಾಗಿ ಸಿಗುತ್ತೆ. 4ನೇ ಬಾರಿಗೆ ದೂರ ಬರುತ್ತೆ. 4 ಬಾರಿ ಕಟಾವ್ ಮಾಡೋ ತನಕ ಎಷ್ಟು ದಿವಸ ಆಗಿರುತ್ತೆ? ಹೆಂಗೆ? ಈಗ ಒಂದು ಬಾರಿ ನೀವು ಅಂದ್ರೆ ತೆಗೆದಿಟ್ಟು 3 ದಿವಸದಲ್ಲಿ ಬಂತು, 1.5 ತಿಂಗಳಷ್ಟು. 1.5 ತಿಂಗಳ ಒಳಗೆ 4 ಕಟಾವು ಮುಗಿದು ಹೋಗಿರ್ತದೆ. 4 ಕಟಾವು ಮುಗಿದಿರುತ್ತೆ. ಮುಗಿದ ಮೇಲೆ ನಾವು ಫಸ್ಟ್ ಹಾರ್ವೆಸ್ಟಿಂಗ್ ಕಟ್ ಮಾಡಿದ್ಮೇಲೆ, ಕಟ್ ಮಾಡಿ ಒಂದು 2-3 ದಿವಸದಲ್ಲಿ ಮತ್ತೆ ಸ್ಟಾರ್ಟ್ ಆಗಿರುತ್ತೆ. ನಾವು ಕುಯ್ತಾ ಇದ್ದಾಗ ಇನ್ನೊಂದ್ ಕಡೆ ಬಂದಿರುತ್ತೆ. ಒಟ್ಟಿನಲ್ಲಿ 1.5 ತಿಂಗಳ ಒಳಗೆ ಅದು ಪೂರಾ ನಿಮ್ಮದು ಮುಗಿದಿರುತ್ತೆ. ಅದನ್ನ ಏನ್ ಮಾಡ್ತೀರಾ? ವಾಪಸ್ ಮತ್ತೆ ಯೂಸ್ ಮಾಡ್ತೀರಾ? ವಾಪಸ್ ಇದಕ್ಕೆ ಕೋಳಿಗೆ ಆಹಾರವಾಗಿ, ಆಡಿಗೆ ಮತ್ತೆ ಹಸುವಿಗೆ ಎಲ್ಲ ಹಾಕ್ತಾರೆ. ಮತ್ತೆ ಇದು ಕಾಂಪೋಸ್ಟ್ ಗೊಬ್ಬರಕ್ಕೆ ಹಾಕ್ತೀರಿ. ಮತ್ತೆ ಈಗ ವಾಪಸ್ ಅದಕ್ಕೆ ಡಿಸ್ಇನ್ಫೆಕ್ಷನ್ ಎಲ್ಲ ಹೊಡೆದು ಎಲ್ಲ ಕರೆಕ್ಟ್ ಕ್ಲೀನ್ ಮಾಡ್ಕೊಂಡು ಹೊಸ ಬ್ಯಾಚ್ ಅನ್ನ ತಗೊಂಡು ಹಾಕ್ತಾರೆ. ಅಂದ್ರೆ ಒಂದು ಬ್ಯಾಚ್ ನೀವು ಶುರು ಮಾಡಿದ್ರೆ ಒಂದು 2 ತಿಂಗಳು 2.5 ತಿಂಗಳು ಕೆಲಸ. ಅಂದ್ರೆ ನೀವು 1 ವರ್ಷಕ್ಕೊಂದು ಎಷ್ಟು 4 ಬ್ಯಾಚ್ ತಗೊಂತೀರಾ? 4 ಬ್ಯಾಚ್ ಅಲ್ಲಿ ನಾನು ಹೇಳಿದ್ರೆ ಸರ್, ಸ್ಟಾರ್ಟ್ ಮಾಡುವಾಗ ವೀಕ್ಲಿ ನನಗೆ ಸಿಗುವಾಗೆ ತಗೊಳ್ತೇನೆ. ವೀಕ್ಲಿ? ಓಕೆ. ಒಂದೇ ಸಲಕ್ಕೆ ಫುಲ್ ಮಾಡಿ ಹಾಕೋದಿಲ್ಲ, ಸ್ವಲ್ಪ ಮಾಡಿ 1 ವೀಕ್ಗೆ ಇಷ್ಟಿಷ್ಟು ಬ್ಯಾಗ್ ಅಂತ ಹೇಳಿ ರೆಡಿ ಮಾಡ್ಕೊಳ್ತೇನೆ. ಆಗ ನಾನು ಡೈಲಿ ಎವ್ರಿ ಡೇ ಕೊಡಬಹುದು ಅಂತ. ಬಟ್ ನನಗದೇ ಸಂಶಯ. ಈಗ ಅಂದರೆ ಸ್ವಲ್ಪ ಗೊಂದಲ. ನೀವು ಒಂದು 10 ಬ್ಯಾಗ್ ಮುಂಚೆ ಹಾಕಿದ್ರಿ, ಅದು ಇಳುವರಿ ಕೊಡೋಕೆ ಶುರುವಾಯಿತು. ನೆಕ್ಸ್ಟ್ ಮತ್ತೊಂದು 10 ಬೇರೆ ಹಾಕಿದ್ರಿ. ಈಗ ಕತ್ಲೆ ಕೋಣೆ ಬೇಕಾಗಿತ್ತು ಇದಕ್ಕೆ, ಅದು ಕತ್ಲೆ ಕೋಣೆ ಬೇಡಲ್ಲ, ಅರ್ಧ ಮಾಡ್ಕೊಂತೀರಾ? ಮಾಡಕ್ಕೆ ವ್ಯವಸ್ಥೆ ಇದೆ ನಿಮ್ಗೆ ಅಲ್ವಾ? ಸರಿ ಮೇಡಮ್. ನಾವು ಕೇಳ್ಪಟ್ಟಿದ್ದೆ ಅಂದರೆ ನೀವು ಬರೀ ಫ್ರೆಶ್ ಅಣಬೆನ
ಮಾರ್ತಾ ಇಲ್ಲ ಅಂತ ಅಂದ್ಕೊಂಡು ಅಣಬೆನ ಸಂಸ್ಕರಿಸಿ ಮಾರ್ತಾ ಇದ್ದಾರೆ ಸಂಸ್ಕರಿಸ್ತೀನಿ, ಮತ್ತೆ ರಸಂ ಪೌಡ್ರ್ ಮಾಡ್ತೇನೆ. ಅಲ್ಲ ನೀವು ಹೇಳ್ತಾ ಇದ್ರಿ ಏನಪ್ಪಾ ಅಂತಂದ್ರೆ ಫ್ರೆಶ್ ಅಣಬೆನು ಸಹಿತ ಚೀಲ ತಗೊಂಡು ಹೋಗೋರು ಇದ್ದಾರೆ ಅಂತ. ಹೌದು ಅದು ಯಾರು ತಗೊಂಡು ಹೋಗ್ತಾರೆ ಹೆಂಗೆ? ಅದು ನಾವು ಈಗ ಕೆವಿಕೆಯಲ್ಲೂ ಅಷ್ಟೇ, ಮತ್ತೆ ಫಾರೆಸ್ಟ್ ಕಾಲೇಜಲ್ಲಿ ಅವ್ರದ್ದು ಮೇಳ ಎಲ್ಲ ಆಗುತ್ತೆ, ಆಗ ತಗೊಂಡೋಗಿ ಇಡ್ತೇನೆ. ಇಡುವಾಗ ಅವರು ಅಲ್ಲಿಂದ ಪರ್ಚೇಸ್ ಮಾಡಿರ್ತಾರೆ ನಮ್ಮ ಕೈಯಿಂದ, ಅವರೇ ವಾಪಸ್ ಬಂದು ಮತ್ತೆ ತಗೊಂಡು ಹೋಗ್ತಾರೆ. ಸೊ ಕೆವಿಕೆ ಕಾಲೇಜು ಅಲ್ಲಿ ಇಲ್ಲೆಲ್ಲ ಮೇಳದಲ್ಲಿ ನಿಮ್ಮ ಬ್ರ್ಯಾಂಡಿಂಗ್, ನಿಮ್ದು ಅಣಬೆ ಬ್ರ್ಯಾಂಡಿಂಗ್, ನೀವು ಆಮೇಲೆ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಅವರಂತ. ಓಕೆ, ಇದು ಆಯ್ತು. ಎಷ್ಟು ಕೊಡ್ತೀರಾ ಅದು ಒಂದು ಬಂದ್ ಬ್ಯಾಗ್? ಹೊಸ ಬ್ಯಾಗ್ ಈಗ ಒಂದು ಮೊದಲನೇ ಬಾರಿ ಇಳುವರಿ ಬಂದ್ರೆ ಕೊಡ್ತೀರಿ, ಎಷ್ಟು ಕೊಡ್ತೀರಾ? ಒಂದು ಬ್ಯಾಗಿಗೆ 40 ರೂಪೀಸ್ ಅಲ್ಲಿ 40 ರೂಪಾಯಿ ಕೊಟ್ಬಿಡ್ತೀರಾ ಮೇಡಮ್? ಓಕೆ ಓಕೆ. ಸೊ ಇದು ಫ್ರೆಶ್ ಅಣಬೆ ಆಯ್ತು. ಅದನ್ನ ಬಿಟ್ಟು ನೀವು ವಾಪಸ್ಸು ಕಟಾವು ಮಾಡಿ ಮತ್ತೆ ಮಾರೋದಾಯ್ತಾ ಫ್ರೆಶ್ ಅಣಬೆ? ಹಸಿ ಅಣಬೆ ಎಲ್ಲಿ ಕೊಡ್ತೀರಾ ಹೇಗೆ ಮೇಡಮ್? ಗೋಣಿಗೆ ಅಲಪನಂಪೇಟೆಯಲ್ಲಿ ಬೋಪಣ್ಣ ಅವ್ರದ್ದು ಶಾಪ್ ಇದೆ, ಅಲ್ಲಿ ಇಡ್ತೇವೆ. ಅಲ್ಲಿ ಇಡ್ತೀರಿ? ಅಲ್ಲಿ ಮೇಡಮ್. ಒಂದು ಈಗ ಫ್ರೆಶ್ ಅಣಬೆ ನೀವು ಇವತ್ತು ಕಟಾವು ಮಾಡಿದ್ರಿ ಅಂದ್ರೆ ಎಷ್ಟು ದಿವಸ ತನಕ ಅದನ್ನ ಮಾರಬಹುದು, ತಿನ್ಬಹುದು? ಒಂದು 3-4 ದಿವಸ ಮಾತ್ರ. 3-4 ದಿವಸ ಮಾತ್ರ. ಅಕಸ್ಮಾತ್ ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ಕಾಪಾಡ್ಕೊಂಡಿದ್ರೆ ಹೆಂಗೆ? ಫ್ರಿಜ್ ಅಲ್ಲಿ ಒಂದು 1 ಮಂತ್ ವರೆಗೆ ಇಡಬಹುದು. 1 ತಿಂಗಳ ತನಕ ಫ್ರೀಜರ್ ಅಲ್ಲಿ ಇಡಬೇಕು. ಫ್ರೀಜರ್ ಅಲ್ಲಿ ಇಟ್ಟು ನಾವು 1 ಮಂತ್ ವರೆಗೆ ಯೂಸ್ ಮಾಡಬಹುದು. ನಾ ಮಾಡಿದ್ದೀರಾ? ಸರಿ, ಒಂದಾಯ್ತು. ನೆಕ್ಸ್ಟ್ ಈಗ ನೀವು ಸಂಸ್ಕರಿಸ್ತೀರಿ ಅಂತ ಗೊತ್ತಾಯ್ತು. ಅಂದ್ರೆ ಏನು, ಅಣಬೆನ ಒಣಗಿಸಿ ಮಾರ್ತೀರೋ ಅಥವಾ ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ತೀರಾ? ಒಣಗಿಸಿ ಹಾಗೆ ಡೈರೆಕ್ಟ್ ಕೊಡ್ತೇನೆ ಸರ್. ಅವರು ವಿಜಯಪುರದವರು ತಗೊಂಡು ಹೋಗ್ತಾರೆ, ಅವರಿಗೆ ನಾವು ಬಸ್ಸಲ್ಲಿ ಇದು VLR ಅಲ್ಲಿ ಹಾಕಿ ಕಳಿಸ್ತೇನೆ. ಮತ್ತೆ ಎರಡನೇದು ಇಲ್ಲಿ ನಾನು ಸೂಪ್ ಪೌಡ್ರ್ ಮಾಡಿ ಮಾಡ್ತೇನೆ, ಅದು ಒಂದು ಮಾಡ್ತೇನೆ. ಮತ್ತೆ ಇನ್ನು ನೆಕ್ಸ್ಟಿಗೆ ಒಂದು ತಿಂಡಿ ಬಗ್ಗೆ ಓವನ್ ಎಲ್ಲ ಇದೆ ಅಲ್ಲ, ಅದನ್ನ ಇದು ಮಾಡ್ಬೋದು. ಸೊ ನಿಮ್ಮ ಹತ್ರ ಈಗ ಏನೇನಿದೆ ಮೇಡಮ್ ಇಲ್ಲಿ? ಅವಾಗಂದ್ರೆ ಕಟಾವ್ ಮಾಡಕ್ ಯಂತ್ರ ಇದೆ, ಆಮೇಲೆ ಬೇಯಿಸೋಕೆ ಫ್ರೀಜರ್ ಇದೆ, ಅದು ನಾವು ಕಟಾವ್ ಮಾಡಿ ಇಡ್ಲಿಕ್ಕೆ, ಸೀಡ್ಸ್ ಇಡ್ಲಿಕ್ಕೆ ಎರಡಕ್ಕೂ ಯೂಸ್ ಮಾಡ್ತೇನೆ. ಮತ್ತೆ ಓವನ್ ಇದೆ ಡ್ರೈ ಮಾಡಲಿಕ್ಕೆ, ಮತ್ತೆ ನಾವು ಮಾಡಿದ ಪದಾರ್ಥ ಏನಾದ್ರು ಮಾಡಿದ್ರೆ ಇಡಕ್ಕೆ. ಸೊ ಇಷ್ಟೊಂದಿದೆ. ಈಗ ಹುಲ್ಲು ಕಟಾವು ಮಿಷಿನ್ ಇದೆ. ಈಗ ಇನ್ನೊಂದಕ್ಕೆ ಬರೋ, ನಿಮ್ದು ಇದಕ್ಕೆ ಆರ್ಥಿಕತೆ ಹೋಗೋದ್ ಬದಲು ಇನ್ನೊಂದು ಬರುವ, ನೀವೇನಂದ್ರಿ ನೀವೇ ಕೆಲವೊಂದು ಬಾರಿ ಬೀಜವನ್ನು ಸಹಿತ ಮಾಡ್ಕೊಂತೀರಾ, ಅದನ್ನ ಹೇಗೆ ಮಾಡೋದು ಅಂತ ಮೇಡಮ್? ಮೊದಲಿಗೆ ನಾವು ಮೆಕ್ಕೆಜೋಳ ತರ್ತೇವೆ. ಮೆಕ್ಕೆಜೋಳ ಸಣ್ಣ ಬಿಳಿ ಜೋಳ ಅದು ತರ್ತೇವೆ. ಅದನ್ನ ತಂದು ಬೇಯಿಸಿ ಹಾರಾಕಿ ಅಲ್ಲಿಂದ ಅದಕ್ಕೆ ಚಾಕ್ ಪೌಡರ್ ಮಿಕ್ಸ್ ಮಾಡಿ ಅಲ್ಲಿಂದ ನಾವು ಅದನ್ನ ಸ್ಯಾನಿಟೈಸರ್ ಮಾಡಿ ಹಾಕ್ತೇವೆ. ಅದೇನು ಕಲ್ಚರ್ ಆಗ್ತದೆ, ಆಲ್ರೆಡಿ ತಂದಿರೋ ಬೀಜವನ್ನು ಹಾಕಿ ನೀವೇ ಇನ್ನು ಅಭಿವೃದ್ಧಿ ಮಾಡ್ತೀರಾ. ಸೊ ಈ ರೀತಿ ಮಾಡ್ಕೊಂಡ್ರೆ ನೀವು ಮಾಡ್ಬೋದು, ಯಾರು ಮಾಡ್ತೀರಂದ್ರೆ ಅವರಿಗೂ ಸಹಿತ ನೀವು ಬೀಜನ ಕೊಡ್ಬೋದು. ಒಂದು ಬಾರಿ ನಿಮಗೆ ಚೀಲ ತುಂಬೋದ್ರಿಂದ ಹಿಡಿದು ಒಣ ಹುಲ್ಲು ಹಾಕೋದ್ರಿಂದ ಹಿಡಿದು ಅಣಬೆ ಬೇಯಿಸಿ ಮಾರ್ಕೆಟಿಗೆ ತಗೊಂಡು ಹೋಗೋ ತನಕ ಎಷ್ಟು ಖರ್ಚು ಬೀಳುತ್ತೆ ಏನು ಕತೆ? ಒಂದು 5 kg ಒಂದು ಬ್ಯಾಗಿಗೆ ಸರ್ ನಮಗೆ ಒಂದು 75 ರೂಪೀಸ್ ವರೆಗೆ 75 ರೂಪಾಯಿ ತನಕ ಬೀಳುತ್ತೆ. ಒಂದು 5 kg ಬ್ಯಾಗಿಂದವ ಅದನ್ನು ನೀವು ಹಸಿ ಕೊಡೋದು ಬಿಡಿ, ಜಾಸ್ತಿ ಕೊಡಲ್ಲ ನೀವು, ಇದ್ರ ಒಣ ಕೊಡೋದೇ ಜಾಸ್ತಿ ಅಲ್ವಾ? ಒಣಗಿಸಿ ಕೊಡೋದೇ ಜಾಸ್ತಿ. ಒಣಗಿಸಿ ಕೊಡೋದಿದ್ರೆ ಎಷ್ಟು kg ತಗೊಬೋದು ಹೇಗೆ ಸರ್? ನಮಗೆ ಒಣಗಿಸ್ಲಿಕ್ಕೆ 1 kg ಒಣಗಿಸಿದ್ರೆ ನಮಗೆ 25 ಗ್ರಾಮೇ ಬರೋದು, 25 ಗ್ರಾಮ್ ಅಷ್ಟೇ ಬರೋದು. ಆದ್ರಿಂದ ನಾವು 1,500 ರೂಪಾಯಿ kgಗೆ ಕೊಡ್ತೀವಿ. 1,500 ರೂಪಾಯಿ kg. 5 kg ಬ್ಯಾಗಲ್ಲಿ ಮಾಡಿದ್ರೆ ಎಷ್ಟು ಬರ್ಬೋದು ಹೆಂಗೆ ಒಣಗಿಸಿದ್ದು? 5 kgಯಲ್ಲಿ ನಮಗೆ ಒಂದು ಎಷ್ಟು 5 kg 5-6 kg ಅಷ್ಟು ತೆಗಿಬಹುದು ಒಣಗಿಸಿದ್ದಲ್ಲ. ಅಂದ್ರೆ ಇದರಿಂದ ನಿಮ್ಗೆ ಹತ್ತಿರ ಒಂದು 1,500 ರೂಪಾಯಿಗೆ ಅಂತಂದ್ರೂ ಒಂದು 8,000-9,000 ರೂಪಾಯಿ ತನಕ ನೀವು ಒಂದು ಚೀಲದಿಂದ ಮಾಡ್ದಂಗೆ ಆಯ್ತು. ಎಷ್ಟು ಮಾಡ್ತೀರಾ ಮೇಡಮ್ ನೀವು ಹಂಗೆ ನೋಡಿದ್ರೆ? ನಾನು ಈಗ ಫಸ್ಟ್ ಅಲ್ಲಿ 50-50 ಬ್ಯಾಗ್ ಮಾಡ್ತಾ ಇದ್ದೆ, 50-100 ಮಾಡ್ತಾ ಇದ್ರಿ. ಈಗ ಇದು ದೊಡ್ಡದಾಗಿದೆ, ಈಗ ಮನೆ ದೊಡ್ಡದಿದೆ. ಈಗ ಇನ್ನು ನೋಡ್ಬೇಕು ಸರ್, ಆದ್ರೂ ಹಂತವಾಗಿ 50 ಬ್ಯಾಗ್ ಮಾಡೋದು. ಓಕೆ, 50 ಮಾಡಿದ್ರು ಮೇಡಮ್ ತುಂಬಾ ಒಳ್ಳೆ ಲಾಭ ಆಯ್ತದ ಅಣಬೆಯಿಂದ. ಹಂಗೆ ನೋಡಿದ್ರೆ ಅಂದ್ರೆ ಒಂದು ಬ್ಯಾಗಿಂದ ಬೇಡ ಒಂದು 7,000 ರೂಪಾಯಿ ಅಂತ ಇಟ್ಕೊಂಡ್ರು 5-7-35 ಅಂದ್ರೆ 3 ಲಕ್ಷ ರೂಪಾಯಿ ತುಂಬಾ ಅಂದ್ರೆ ಲಾಭ ಬಂದಂಗೆ ಆಯ್ತು ನಿಮಗೆ ಅಂತ ಅನ್ಕೊಂಡು. ಒಂದು ವರ್ಷದಲ್ಲಿ ಅಷ್ಟು ಲಾಭ ಅಂತಂದ್ರೆ ಒಳ್ಳೆ ಅಣಬೆ ಬೇಸಾಯದಲ್ಲಿ ಒಳ್ಳೆ ಲಾಭನೂ ಇದೆ. ಇನ್ನೊಂದು ಪ್ರಶ್ನೆ, ಸಾಮಾನ್ಯವಾಗಿ ಅಣಬೆ ಬೇಸಾಯದಲ್ಲಿ ಇದ್ದವರಿಗೆ ಏನಪ್ಪಾ ಅಂತಂದ್ರೆ ಮಾರುಕಟ್ಟೆ ಹೇಗೆ? ಮಾರುಕಟ್ಟೆ ಇದೆಯಾ? ಮಾರುಕಟ್ಟೆ ನಮಗೆ ಕೊಡಗಿನಲ್ಲಿ ಬಹಳ ಕಷ್ಟ ಇದೆ. ನಮ್ಮಲ್ಲಿ ಮಾರುಕಟ್ಟೆ ಸಿಗೋದು ಸ್ವಲ್ಪ ಕಷ್ಟ. ನಾವು ಹಾಗೆ ಕಸ್ಟಮರ್ ಹತ್ರ ಹೋಗಿ ಪ್ರಾಬ್ಲಮ್ಸ್ ಇದೆ,
ಶುಗರ್ BP ಮತ್ತೆ ಕ್ಯಾನ್ಸರ್ ಪೇಷಂಟ್ ನೀವಾಗೆ ಕಸ್ಟಮರ್ಸ್ ಅನ್ನ ಹುಡುಕಿಕೊಂಡು ಇದೆ. ಆಮೇಲೆ ನೀವು ಅಂದ್ರೆ ಒಣಗಿಸಿದ್ರೆ ನೀವೇ ಒಣಗಿಸೋದಕ್ಕೂ ಗೊತ್ತಿದೆ ನಿಮಗೆ ಅಂತ ಅನ್ಕೊಂಡು. ಆ ಒಣಗಿಸೋದಂದ್ರೆ ಹೆಂಗೆ ಮೇಡಮ್? ಒಣಗಿಸೋದಂದ್ರೆ ಬಿಸಿಲಲ್ಲಿ ಹೌದು ಸರ್, ಬಿಸಿಲಲ್ಲೂ ಒಣಗಿಸ್ಬೋದು ಮತ್ತೆ ಮಿಷಿನಲ್ಲೂ ಅಂದ್ರೆ ಒಣಗಿಸೋದೇನು ಪೂರ್ತ ದೊಡ್ಡ ವಿದ್ಯೆನಲ್ಲ, ಸುಲಭವಾಗಿ ಆರಾಮಾಗಿ ಒಣಗಿಸಬಹುದು. ಒಣಗಿಸಿದ್ರೆ ಎಲ್ಲಿಗೆ ಬೇಕಾದ್ರೂ ಕಳಿಸ್ಬಹುದು, ಯಾರಿಗೆ ಬೇಕಾದ್ರೂ ಕಳಿಸ್ಬಹುದು, ನೀವೇ ಹುಡ್ಕೋಬಹುದು, ಇಡೀ ರಾಜ್ಯದಾದ್ಯಂತ ಹುಡ್ಕೋಬಹುದು ಅಂತ ನೀವು ಹೇಳ್ತಾ ಇದ್ದೀರಿ. ಅಂದ್ರೆ ಒಟ್ಟಾರೆ ಈಗ ಸಾಮಾನ್ಯವಾಗಿ ಯಾಕೆ ಅಂತಂದ್ರೆ ಯಾರೊಬ್ರು ನೀವು ಒಬ್ಬರೇ ಮಾಡ್ತಾ ಇರೋದಾ ಅಥವಾ ಬೇರೆ ಆಳುಗಳನ್ನ ಕರ್ಕೊಂತೀರಾ, ಹೇಗೆ? ನಾವು ಸುಮಾರಿಗೆ ನಾವಿಬ್ರೇ ಮಾಡ್ತಾ ಇರೋದು. ನಾವು ಹೇಳಿದ ಒಂದ್ಸಲ ಜನ ಸೇರಿಸಿ ಮಾಡಿಸಿ ಆಗುವಾಗ ಅದು ಕಂಟಾಮಿನೇಷನ್ ಬರುತ್ತೆ. ಅದ್ರಿಂದ ಸುಮ್ನೆ ರಿಸ್ಕ್. ಅದೇ ನೀವು ಅದಕ್ಕೆ ಅಂದ್ರೆ ಹೆಂಗೆ ಅಂತಂದ್ರೆ ಅಷ್ಟು ಒಟ್ಟಿಗೆ ಮಾಡಲ್ಲ. ನೀವು ಹೇಳಿದ್ರೆ 100 ಬ್ಯಾಗ್ ಮಾಡ್ತಾ ಇದ್ದೀರಾ, ಈ ಕಡೆ 50 ಈ ರ್ಯಾಕಲ್ 50 ಈ ರ್ಯಾಕಲ್ 50 ಮಾಡ್ತಾ ಇದ್ದೀರಾ, ಆದ್ರೆ ಒಂದೊಂದು 7 8 10 ಅಷ್ಟಷ್ಟೇ ಇಲ್ಲ. ಒಂದ್ ಸಲಕ್ಕೆ 50 ಬ್ಯಾಗ್ ಮಾಡ್ತೇನೆ, ಒಂದು ದಿವಸಕ್ಕೆ 50 ಬ್ಯಾಗ್ ಫಿಲ್ ಮಾಡ್ತೇನೆ. ಒಂದ್ ದಿವಸಕ್ಕೆ 50 ಬ್ಯಾಗ್ ಫಿಲ್ ಮಾಡ್ತೇನೆ. ಇಬ್ರು ಅಲ್ಲಿಂದ ಮಾಡ್ಬೋದು, ಒಬ್ರೇ ಮಾಡ್ಬೋದು. 50 ಬ್ಯಾಗ್ ತನಕ ಆರಾಮ ಫಿಲ್ ಮಾಡ್ಬೋದು. ಓಕೆ. ಫಿಲ್ ಮಾಡಿ ಆದ್ಮೇಲೆ ಒಂದು ದಿವಸ ಬಿಡ್ತೇನೆ, ಅಲ್ಲಿನ ಒಂದು ದಿವಸ ಪುನಃ ಮಾಡ್ತೇನೆ. ಅಂದ್ರೆ ಒಬ್ಬರಾಗೆ ಆರಾಮ 50 ಬ್ಯಾಗ್ ಕೆಪಾಸಿಟಿಯನ್ನು ಒಬ್ಬರಾಗೇನೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಒಂದು ಬಾರಿ 50 ಬ್ಯಾಗ್ ಮಾಡಿದ್ರೆ ನೀವು ನಾವು ಲೆಕ್ಕ ಮಾಡಿದಾಗ ಅರೌಂಡ್ 3 ಲಕ್ಷ ರೂಪಾಯಿ ಅಂತೂ ಲಾಭ ಸುಲಭವಾಗಿ ಅಣಬೆಯಿಂದ ಮಾಡಬಹುದು ಅಂತ ಅನ್ಕೊಂಡು. ಸೊ ಅಂದ್ರೆ ಮತ್ತೇನಕ್ಕೆ ಅಂದ್ರೆ ಮೇಡಮ್, ಇಷ್ಟೊಂದು ರೈತರಲ್ಲಿ ಅಣಬೆ ಬೇಸಾಯ ಕೂಡ ಒಂದು ಉಪ ಉದ್ಯಮವಾಗಿ, ಮುಖ್ಯ ಉದ್ಯಮನೇ, ಅದ್ರ ಜೊತೆಗೆ ರೈತರ ಜೊತೆಗೆ ರೈತರು ಎಲ್ಲರೂ ಮಾಡ್ಕೊಳ್ಳುವ ಹುಲ್ಲು ಎಲ್ಲೆಲ್ಲಿಯೂ ಇರುತ್ತೆ, ಎಲ್ಲರೆಲ್ಲ ಮನೆಯಲ್ಲಿ ಇರುತ್ತೆ. ಅವರ ಆರೋಗ್ಯಕ್ಕಾಗಿ ಉತ್ತಮವಾದ ಆಹಾರ ಸರ್ ಅದು. ಮಕ್ಕಳಿಗೂ ಅಷ್ಟೇ, ಮಕ್ಕಳಲ್ಲಿ ವೀಕ್ನೆಸ್ ಅದಿದು ಬರೋದಿಲ್ಲ. ಡೈಲಿ ಮಕ್ಕಳು ತಿನ್ನಲ್ಲ ಅಂದ್ರೆ ಸೂಪ್ ಮಾಡಿ ಆದ್ರೂ ಕುಡಿಸಬಹುದು. ಹೆಲ್ತಿಗೆ ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಸೊ ಒಂದು ಪೌಷ್ಟಿಕವಾದ ಆಹಾರ ಒಂದು ಒಳ್ಳೆ ಉದ್ಯಮವಾಗಿ ಸಹಿತ ಅಣಬೆ ಬೇಸಾಯ ಸಹಕಾರಿಯಾಗಿದೆ ಅಂತ ಅನ್ಕೊಂಡು. ಬರೀ 1 ಅಥವಾ 2 ಬೆಳೆಗಳ ಮೇಲೆ ಅವಲಂಬಿತವಾಗಿರ್ಬೋದು. ಮತ್ತೆ ಇದು ಮಾಡೋಕ್ಕೆ ತುಂಬಾ ಜಮೀನು ಇರಬೇಕು ಅನ್ನೋದಿಲ್ಲ, ಒಂದು ಸಣ್ಣ ಜಮೀನಲ್ಲಿ ಆರಾಮವಾಗಿ ಮಾಡ್ಕೊತಾ ಇರಬಹುದು ಅಂತ. ಮೇಡಮ್, ನಮಗೆ ಇಷ್ಟೋ ತನಕ ನೀವು ಅಣಬೆ ಬೇಸಾಯದ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ರಿ. ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮ ಧನ್ಯವಾದಗಳು. ಅಣಬೆ ಬೇಸಾಯದ ಆಗು ಹೋಗುಗಳನ್ನು, ಕಷ್ಟ ನಷ್ಟದ ಬಗ್ಗೆ, ಸುಖ ದುಃಖಗಳ ಬಗ್ಗೆ ಇಷ್ಟೋ ತನಕ ನಮಗೆ ರೋಹಿಣಿ ಮೇಡಮ್ ಅವರು ಮಾಹಿತಿಯನ್ನು ಕೊಟ್ಟರು. ಇಲ್ಲೇನಾಗಿದೆಪ್ಪ ಅಂತಂದ್ರೆ ಅವ್ರು ಹೇಳ್ತಾ ಇದ್ರು, ಸರ್ ನೀವು ಇನ್ನೊಂದು 10-15 ದಿವಸ ಬಿಟ್ಟು ಬರಬೇಕಿತ್ತು ಅಂತ. ಯಾಕೆ ಅಂತಂದರೆ ಒಂದೇದು ನೀವು ಈಗಾಗಲೇ ನೋಡಿರ್ತೀರ, ಅಲಂಕಾರಿಕ ಮೀನು ಸಾಕಾಣಿಕೆ ಬಗ್ಗೆ ಅವರು ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ನಾವು ಒಂದು 3-4 ತೊಟ್ಟಿಲ್ಲಿ ಈಗಾಗಲೇ ಮೀನುಗಳನ್ನು ಬಿಟ್ಕೊಂಡಿದ್ದಾರೆ, ಇನ್ನೂ ಬಿಡೋದಿದೆ, ಇನ್ನೂ ಅದು ಪೂರ್ತಿಯಾಗಿ ಸಿದ್ಧವಾಗಬೇಕು. ಒಂದನೇದು. ಎರಡನೇದು, ಅಣಬೆ ಸಹಿತವ ಈಗಾಗಲೇ ಬಹಳಷ್ಟು ವರ್ಷಗಳಿಂದ 8-10 ವರ್ಷಗಳಿಂದ ಮಾಡ್ತಾ ಇದ್ದವರು ಇವೆಲ್ಲ ಬೇಡ, ಮತ್ತು ಸ್ವಲ್ಪ ಚೆಂದಾಗಿ ಮಾಡಬೇಕು, ಮತ್ತು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಹೊಸದಾಗಿ ಮನೆ ಮಾಡಿಕೊಂಡು ಮರದಲ್ಲಿ ಇದ್ದಂತಹ ರ್ಯಾಕ್ಗಳನ್ನೆಲ್ಲ ತೆಗೆದಾಕಿ ಈಗ ವಾಪಸ್ಸು ಕಬ್ಬಿಣದ ರ್ಯಾಕ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲವನ್ನೂ ತೆಗೆದಾಕಿದೆ. ಸದ್ಯಕ್ಕೆ ಇವ್ರ ಹತ್ರ ಅಣಬೆ ಇಲ್ಲ. ಆದರೆ ನಾವು ಬಂದಿದ್ದೀವಿ ಇಲ್ಲಿ, ಮತ್ತೆ ಮುಂದೆ ಅವ್ರನ್ನ ಮತ್ತೆ ಯಾವತ್ತಾರು ಪ್ರೋಗ್ರಾಮನ್ನು ಮಾಡುವ, ಆದರೆ ಬಂದಾಗ ಅವರ ಅನುಭವವನ್ನು, ಅವರಲ್ಲಿರುವಂತಹ ಮಾಹಿತಿನ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡು ಇವತ್ತು ನಾವು ಅಣಬೆ ಬೇಸಾಯದ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ವಿ. ಇಷ್ಟೋ ತನಕ ಮಾಹಿತಿ ಕೊಟ್ಟಂತಹ ರೋಹಿಣಿ ಮೇಡಮ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಅಣಬೆ ಬೇಸಾಯದ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.